ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತಿ ವೃಂದಕ್ಕೆ ನನ್ನ ಗೆಳತಿಯಾದ ಶ್ರೀಮತಿ ಗೀತಾ ಅವರ ಮನೆಗೆ ಅವರ ಮಿತ್ರರಾಗಿ ಬರುತ್ತಿದ್ದ ಜಗದೀಶ್ ಚಂದ್ರ ಅವರಿಗೆ ಹೇಗೆ ಬಾಬಾರವರು ಅನುಗ್ರಹಿಸಿದರು ಅಂತ ಹೇಳ್ತಿದ್ದೀನಿ. ಜಗದೀಶ್ ಚಂದ್ರರವರು ದೂರವಾಣಿ ಸಂಪರ್ಕ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು. ಈಗ ಅವರು ನಿವೃತ್ತಿ ಹೊಂದಿದ್ದಾರೆ. ಒಂದು ಸರ್ತಿ ಅವ್ರ ಮನೆ ಹತ್ರ ಹೋಗ್ತಿರ್ಬೇಕಾದ್ರೆ ಅವರ ಪರಿಚಯದವರು ಅಂದರೆ ಗೆಳೆಯರು ಸಿಕ್ಕಿದ್ರಂತೆ. ಮಾತಿನ ನಡುವೆ ಅವರು, ಈಗ ಶಿರ್ಡಿಗೆ ಹೋಗಿ ಬರೋಣ ನಮ್ಮ ಕಾರ್ನಲ್ಲಿ, ಹೇಗೂ ನಿಮಗೂ ಡ್ರೈವಿಂಗ್ ಬರುತ್ತೆ, ಇಬ್ಬರು ಡ್ರೈವ್ ಮಾಡ್ಕೊಂಡು ಹೋಗಿ ಬರ್ಬೋದು, ಅಷ್ಟೇನು ಕಷ್ಟ ಆಗಲ್ಲ ಅಂದ್ರಂತೆ. ಬಾಬಾರವರಿಗೆ ಇವರನ್ನು ಕರೆಸ್ಕೊಳ್ಬೇಕು ಅಂತ ಅನಿಸಿರಬೇಕು. ಕಾಲ ಕೂಡಿ ಬಂದಿತ್ತು. ಅಂದರೆ ಕಾಲ ಕೂಡಿ ಬರದೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಶಿರಡಿಗೆ ಹೋಗೋದಕ್ಕಾಗಲ್ಲ ಅಂತ ಕೆಲವರು ಹೇಳಿದ್ದಾರೆ. ನಾನು ಸಹಿತ ಕೇಳಿದ್ದೇನೆ. ಆದರೆ ಇದ್ದಕ್ಕಿದ್ದ ಹಾಗೆ ದರ್ಶನ ಪಡೆಯುವ ಭಾಗ್ಯ ಜಗದೀಶ್ ಚಂದ್ರರವರಿಗೆ ಸಿಗಬೇಕಾದ್ರೆ ಬಾಬಾರವರ ಅನುಗ್ರಹ ಇದ್ದಿದ್ದರಿಂದ ಮಾತ್ರ. ಜಗದೀಶ್ರವರು ಏನು ಯೋಚನೆ ಮಾಡಿದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡ್ರು. ಯಾವುದನ್ನು ಯೋಚಿಸಿ ನಿರ್ಧಾರ ಮಾಡುವ ಅವರಿಗೆ ತಕ್ಷಣ ಒಪ್ಪಿಕೊಳ್ಳುವಂತೆ ಮನಸ್ಸು ಮಾಡಲು ಕಾಲ ಬಂದಿರಬೇಕು. ಪರಮಾತ್ಮನ ಸ್ವರೂಪಿಯಾದ ಭಾವನ ದರ್ಶನ ಪಡೆಯಲು ಸ್ನೇಹಿತನ ಜೊತೆ ಪ್ರವಾಸಕ್ಕೆ ಹೊರಟರು. ಇವರ ಗೆಳೆಯರಿಗೆ ಪ್ರವಾಸ ಮಾಡೋದು ಆಗಾಗ ಇದ್ದೇ ಇತ್ತು. ಸೊ ಆದ್ದರಿಂದ ಅವರಿಗೆ ಅಗತ್ಯವಾದ ವಸ್ತು, ಉಡುಪು ಅವ್ರ ಕಾರ್ನಲ್ಲಿ ಸದಾ ಇರ್ತಿತ್ತು. ಆದರೆ ಜಗದೀಶ್ ಚಂದ್ರರವರಿಗೆ ಇರಲಿಲ್ಲ. ಸೀದಾ ಜಗದೀಶ್ ಅವರು ಮನೆಗೆ ಬಂದರು. ಜಗದೀಶ್ ಅವರ ಪತ್ನಿಗೆ ನಾನು ಸ್ನೇಹಿತರೊಂದಿಗೆ ಶಿರ್ಡಿಗೆ ಹೋಗ್ತೇನೆ ಅಂತ ತಿಳಿಸಿದ್ರು. ಅಗತ್ಯವಾದ ಬಟ್ಟೆಗಳನ್ನು ಕಿಟ್ ಬ್ಯಾಗ್ಗೆ ತುಂಬಿಕೊಂಡ್ರು. ಮನೆಯಲ್ಲಿ 1,000-2,000 ರೂಪಾಯಿ ಎತ್ಕೊಂಡು ಗೆಳೆಯನ ಜೊತೆ ಹೊರಟರು. ಆಗಿನ ಶಾಸಕರಾಗಿದ್ದ ನರೇಂದ್ರ ಬಾಬು ಅವರ ಮನೆಯಲ್ಲಿ ಈ ಸ್ನೇಹಿತರಿಗೆ ಸ್ವಲ್ಪ ಕೆಲಸ ಇತ್ತಂತೆ. ಅವ್ರ ಮನೆಗೆ ಹೋಗಿ ನಂತರ ಅಲ್ಲಿಂದ ಶಿರಡಿಗೆ ಹೋಗೋದು ಅಂತ ಮಾತಾಗಿತ್ತು. ನರೇಂದ್ರ ಬಾಬಾರವರು ಬಾಬಾರ ಭಕ್ತ ಅಂತ ತಿಳಿಸೋದಕ್ಕೆ ಅವ್ರ ಮನೆಯಲ್ಲಿ ಒಂದು ದೊಡ್ಡ ಬಾಬಾರವರ ಭಾವಚಿತ್ರ ಇತ್ತು. ಮನೆಯಿಂದ ಹೊರಟಾಗ ಅವರು ಶುಭ ಹಾರೈಸಿದರು. ಹಾಗೆ ಎಚ್ಚರವಾಗಿ ಕಾರನ್ನು ನಡೆಸ್ಕೊಂಡು ಹೋಗಿ ಅಂತ ಒಂದು ಕಿವಿ ಮಾತು ಕೂಡ ಹೇಳಿದರು. ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ದಾರೆ. ದಾರಿಯಲ್ಲಿ ಲಾರಿ ತಿರುವು ಪಡೆಯೋಕ್ಕೆ ಹೋಗಿ ಅವ್ರ ಕಾರಿಗೆ ಬಂದು ಹೊಡಿತು. ಕಾರು ಹಿಂದೆ ಮುಂದಾಗಿ ನಿಂತ್ಕೊಳ್ತು. ವಿಚಿತ್ರ ರೀತಿಯಲ್ಲಿ ಅಪಘಾತ ಸಂಭವಿಸಿದ್ರು ಕೂಡ ಕಾರಿಗಾಗಲಿ ಇವರಿಗಾಗಲಿ ಯಾವ ತೊಂದರೆಯೂ ಆಗಿರಲಿಲ್ಲ. ಹೇಗೆ ಪಾರಾದ್ವಿ ಅಂತ ಅವ್ರಿಗೆ ಇವತ್ತು ಸಹಿತ ತಿಳಿತಾ ಇಲ್ಲ. ಆಶ್ಚರ್ಯಪಡ್ತಾರೆ. ರಾತ್ರಿ ಚಿತ್ರದುರ್ಗದ ಬಳಿ ಒಂದು ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಕಾರ್ನೊಳಗೆ ಇಬ್ಬರು ಮಲ್ಕೊಂಡ್ರು. ನಂತರ ಬೆಳಗ್ಗೆ ಎದ್ದು 5 ಗಂಟೆಗೆ ಪ್ರಯಾಣ ಮುಂದುವರಿಸ್ತಾರೆ. ಇಬ್ಬರು ಶಿರ್ಡಿ ತಲುಪಿದಾಗ ಮಧ್ಯಾಹ್ನ 2 ಗಂಟೆ. ಮೊದಲು ಸಲ ಶಿರ್ಡಿಗೆ ಹೋಗಿದ ಜಗದೀಶ್ ಚಂದ್ರ ಅವರಿಗೆ ಮಂದಿರ ಎಲ್ಲಿದೆ, ಅಲ್ಲಿಯ ನೀತಿ ನಿಯಮ ಏನು ಗೊತ್ತಿರೋದಿಲ್ಲ. ಜೊತೆಲಿದ್ದ ಸ್ನೇಹಿತರಿಗೆ ಆಗಾಗ್ಗೆ ಬಂದು ಹೋಗ್ತಾ ಇದ್ದರಿಂದ ಅವರಿಗೆ ಚೆನ್ನಾಗಿ ಪರಿಚಯ ಇತ್ತು. ಕಾರನ್ನು ಒಂದು ಕಡೆ ನಿಲ್ಲಿಸಿದ್ರು. ಮಂದಿರದೊಳಗಡೆ ಹೋದರು. ಶಿರ್ಡಿ ಪ್ರಸಿದ್ಧ ಯಾತ್ರಾ ಸ್ಥಳ. ಇದರಿಂದ ಯಾವಾಗಲೂ ಜನರು ಗಿಜಿಗುಡ್ತಾನೇ ಇರ್ತಾರೆ. ಆದರೆ ಇವರುಗಳು ಮಂದಿರದೊಳಗೆ ಹೋದಾಗ ಯಾರೂ ಇರಲಿಲ್ವಂತೆ. ನೇರವಾಗಿ ಬಾಬಾರವರ ದರ್ಶನ ಪಡೆದು ಹೊರಗೆ ಬಂದಿದ್ದಾರೆ. ಹೊರಗಡೆ ಬರ್ತಾರೆ. ಬಾಬಾರವರ ದರ್ಶನ ಪಡೆಯೋದಕ್ಕೆ ಸರತಿ ಸಾಲು ನಿಂತಿರೋದು ಅವ್ರ ಕಣ್ಣಿಗೆ ಬೀಳುತ್ತೆ. ನಂತರ ಅಲ್ಲಿ ಏನೇನು ನೋಡಬೇಕಾಗಿತ್ತೋ ಆ ಸ್ಥಳವನ್ನು ವೀಕ್ಷಿಸಿ ಊಟ ಮಾಡಿಕೊಂಡು ಶಿರ್ಡಿಯಿಂದ ವಾಪಸ್ ಹೊರಡ್ತಾರೆ. ಬೆಂಗಳೂರಿನಿಂದ ಹೊರಟಾಗ ಇಬ್ಬರೂ ತಮ್ಮ ಬಳಿಯ ಹಣ ಎಷ್ಟಿದೆ ಅಂತ ಒಬ್ರಿಗೊಬ್ರು ಹೇಳ್ಕೊಂಡಿರಲ್ಲ. ಸ್ವಲ್ಪ ದೂರ ಪ್ರಯಾಣ ಮಾಡಿದ್ದಾರೆ ಅಷ್ಟೇ. ಕಾರ್ನಲ್ಲಿ ಪೆಟ್ರೋಲ್ ಖಾಲಿ. ಜಗದೀಶ್ ಅವರಿಗೆ ಭಯವಾಗಿದೆ. ಮುಂದೇನು ಮಾಡೋದು? ಅಪರಿಚಿತ ಸ್ಥಳ. ಯಾರು ತಾನೇ ಅಪರಿಚಿತರಿಗೆ ಸಹಾಯ ಮಾಡಲು ಸಾಧ್ಯ? ಅವರ ಜೊತೆಲಿದ್ದವರಿಗೆ ಧೈರ್ಯ, ಇಲ್ಲಿಗೆ ಬಂದವರು ಯಾರಿಗೂ ಬಾಬಾ ತೊಂದರೆ ಅನುಭವಿಸೋದಕ್ಕೆ ಬಿಡೋದಿಲ್ಲ, ಸಹಾಯ ಸಿಕ್ಕಿಯೇ ಸಿಗುತ್ತೆ ಅಂತ. ಅನುಮಾನ ಮತ್ತು ಕಷ್ಟಗಳು ನಮ್ಮನ್ನು ಕಾಡಬಹುದು. ನಮಗೆ ನಂಬಿಕೆ ತಂದುಕೊಡಲು ಬಾಬಾರವರು ಈ ರೀತಿಯ ಪರೀಕ್ಷೆಗಳನ್ನು ಮಾಡ್ತಾರೆ. ನಂತರ
ಪರಿಹಾರ ಸೂಚಿಸಿ ಭಕ್ತರ ನಂಬಿಕೆಯನ್ನು ದೃಢಪಡಿಸ್ತಾರೆ. ಇದು ಬಾಬಾರವರ ಮಹಿಮೆ. ನಿಶ್ಚಲವಾದ ಮನಸ್ಸಿಂದ ಬಾಬಾರವನ್ನು ಅವಲಂಬಿಸಿದ್ರೆ ನಮ್ಮ ಪ್ರಯತ್ನಗಳೆಲ್ಲ ಹೂ ಎತ್ತಷ್ಟು ಸಲೀಸಾಗಿ ನಮ್ಮ ಕೆಲಸಗಳೆಲ್ಲ ನೆರವೇರುತ್ತೆ. ಇಬ್ಬರು ಕಾರನ್ನು ನಿಲ್ಲಿಸಿದ್ರು, ಒಂದು ಕಡೆ ನಿಂತರು. 5 ನಿಮಿಷ ಕಳೆದರು. ಅಷ್ಟರಲ್ಲಿ ಕರ್ನಾಟಕ ಸರ್ಕಾರದ ರಿಜಿಸ್ಟ್ರು ಹೊಂದಿದ ಒಂದು ಲಾರಿ ಇವರು ಮುಂದೆ ಬಂದು ನಿಂತ್ಕೊಳ್ತು. ಲಾರಿಯ ಚಾಲಕ ತಾನಾಗಿ ಮಾತಾಡಿಸ್ತಾನೆ. ಏನು ಸರ್, ಕಾರ್ನಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅಂತ ಕನ್ನಡದ ಭಾಷೆಯಲ್ಲಿ ಕೇಳ್ತಾನೆ. ಬಹುಶಃ ಅವನಿಗೂ ಇವರ ಕಾರ್ನ ನೋಂದಣಿ ಸಂಖ್ಯೆ ನೋಡಿ ಕನ್ನಡದವರು ಅಂತ ಗುರುತಿಸಿರ್ಬೋದು. ನಂತರ ಇವರಿಬ್ಬರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಲಾರಿಯ ಚಾಲಕ ಏನೊಂದು ಮಾತಾಡದೆ ಇವರಿಗೆ ಅಗತ್ಯವಿದ್ದಷ್ಟು ಹಣ ಕೊಟ್ಟಿದ್ದಾನೆ. ನಮಗೆ ಪರಿಚಿತರಾಗಿರುವವರೇ ಸಣ್ಣ ಮೊತ್ತದ ಹಣ ಸಾಲ ಕೊಡಬೇಕಾದ್ರೆ ನಾವು ಭಾಳ ಯೋಚನೆ ಮಾಡ್ತೇವೆ. ಆದರೆ ಅಪರಿಚಿತ ವ್ಯಕ್ತಿ ತಾನಾಗಿ ಸಹಾಯ ಮಾಡಬೇಕಾದ್ರೆ ಬಾಬಾರವರ ಪ್ರೇರಣೆ ಇರಲೇಬೇಕಲ್ವೇ? ಇವರುಗಳು ಅವನ ವಿಳಾಸನ ಪಡ್ಕೊಂಡ್ರು. ಎಲ್ಲಿಗೆ ವಾಪಸ್ ತಂದು ಕೊಡಬೇಕು ಅಂತ ವಿಚಾರಿಸಿದ್ರು. ಹಾಗೆ ಚಾಲಕನಿಗೆ ತಮ್ಮ ತಮ್ಮ ವಿಳಾಸ ಮತ್ತು ದೂರವಾಣಿ ಸಂಖ್ಯೆನ ಕೊಟ್ಟರು. ಪವಾಡದಂತೆ ನಡೆದ ಈ ಘಟನೆ ಈಗಲೂ ಅವರಿಗೆ ರೋಮಾಂಚನ ತಂದುಕೊಡುತ್ತೆ. ಲಾರಿ ಚಾಲಕ ಹಣ ಸಹಾಯ ಮಾಡೋದ್ರೊಂದಿಗೆ ಎಚ್ಚರಿಕೆ ಮಾತು ಕೂಡ ಹೇಳ್ತಾನೆ. ಸರ್, ಹುಷಾರಾಗಿ ಕಾರ್ ಚಲಿಸಿ, ಈಗಲೇ ಕತ್ತಲಾಗ್ತಿದೆ. ಹಿಂತಿರುಗಿ ಬರುವಾಗ ದಾರಿ ಮಧ್ಯದಲ್ಲಿ ದೊಡ್ಡ ಅನಾಹುತ ಆಗೋದ್ರಲ್ಲಿತ್ತು. ಸ್ವಲ್ಪದರಲ್ಲೇ ತಪ್ಪಿತು. ಹೇಗೆ ಅಂದರೆ, ಎದುರಿಗೆ ಬಂದ ಲಾರಿ ನಿಂತಿದ್ದ ಮತ್ತೊಂದು ವಾಹನಕ್ಕೆ ಇವರು ಪ್ರಯಾಣ ಮಾಡ್ತಿದ್ದ ವಾಹನ 3ಕ್ಕೂ ಡಿಕ್ಕಿ ಹೊಡಿತು. 3 ಮುಖಾಮುಖಿಯಾಗಿ ನಿಂತ್ಕೊಂಡು. ಆದರೆ ಯಾರಿಗೂ ಯಾವ ರೀತಿ ತೊಂದರೆನೂ ಆಗಲಿಲ್ಲ. ಯಾವ ರೀತಿ ಪಾರಾದ್ವಿ ಅಂತ ಅವ್ರಿಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಇದು ನಡೆದ ಘಟನೆಯನ್ನು ಈಗಲೂ ಕೂಡ ಅವರು ಸ್ಮರಿಸ್ಕೊಳ್ತಾರೆ. ಆಗ ಚಾಲನೆ ಮಾಡ್ತಿದ್ದ ಜಗದೀಶ್ ಅವರು ಇದಾದ ಮೇಲೆ ಹೆದರ್ಕೊಂಡು ಗೆಳೆಯನಿಗೆ ಕಾರನ್ನು ಚಲಿಸಲು ಬಿಟ್ಕೊಡ್ತಾರೆ. ದೊಡ್ಡ ಕಂಟಕ ಆಗಬೇಕಾಗಿತ್ತೋ ಏನೋ ಬಾಬಾರವರ ದರ್ಶನ ಪಡೆದು ಹಿಂತಿರುಗುತ್ತಿದ್ದ ವೇಳೆ ಸ್ವಲ್ಪದರಲ್ಲೇ ಬಾಬಾರವರು ಇಲ್ಲಿಂದ ಪಾರು ಮಾಡಿದ್ದಾರೆ. ಜಗದೀಶ್ ಅಂದಿನಿಂದ ಬಾಬಾರವರ ಪರಮ ಭಕ್ತರಾದರು. ಪ್ರತಿ ಗುರುವಾರ ತಪ್ಪದೆ ಬಾಬಾ ಮಂದಿರಕ್ಕೆ ಹೋಗ್ತಾರೆ. ಬಾಬಾರವರ ಭಾವಚಿತ್ರವನ್ನು ತಮ್ಮ ಪರ್ಸ್ನಲ್ಲಿ ಇಟ್ಕೊಂಡಿದ್ದಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಬಾಬಾ ಅವ್ರನ್ನ ಧ್ಯಾನಿಸದೆ ಮುಂದುವರಿಯೋದಿಲ್ಲ. ಇದರಿಂದ ಅವರಿಗೆ ನೆಮ್ಮದಿ, ಶಾಂತಿ ದೊರಕಿದೆ. ಕಾರ್ಯದಲ್ಲಿ ಕೂಡ ಜಯಗಳನ್ನು ಗಳಿಸಿದ್ದಾರೆ. ಇನ್ನು ಈ ತರಹದ ಘಟನೆಗಳನ್ನು ನನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ ಗೆಳೆಯರೇ.